ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರೈತರ 2 ಲಕ್ಷ ಸಾಲ ಮನ್ನಾ ಹಾಗೂ ಬೆಳೆ ಹಾನಿ ಪರಿಹಾರದ ಬಗ್ಗೆ 2 ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ನಮಸ್ಕಾರ ರೈತ ಬಾಂಧವರೇ. ಸಾಲದ ಸುಳಿಯಲ್ಲಿ ಸಿಲುಕಿರುವ ರೈತರಿಗೆ ಇದೀಗ ಸರ್ಕಾರದಿಂದ ಬಂತು ಭರ್ಜರಿ ಗುಡ್ ನ್ಯೂಸ್. ಹೌದು, ರಾಜ್ಯದ 23 ಜಿಲ್ಲೆಗಳ ರೈತರ ಖಾತೆಗೆ 12,500 ರೂಪಾಯಿ ಬೆಳೆ ಹಾನಿ ಪರಿಹಾರ ಜಮಾ ಆಗೋಕೆ ಶುರುವಾಗಿದೆ. ಆದ್ರೆ ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಿದ್ರೆ ನೀವು ಮಾಡಬೇಕಾದ ಆ ಒಂದು ಪ್ರಮುಖ ಕೆಲಸವೇನು, ಜೊತೆಗೆ 2 ಲಕ್ಷದವರೆಗೆ ಸಾಲ ಮನ್ನಾ ಬಗ್ಗೆ ಬಂದಿರುವ ಬಿಗ್ ಅಪ್ಡೇಟ್ ಏನು, ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸಮಸ್ತ ರೈತ ಬಾಂಧವರೇ, ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರೈತರಿಗಾಗಿ ಸರ್ಕಾರದಿಂದ ಕೆಲವೊಂದು ಮಹತ್ವದ ಅಪ್ಡೇಟ್ಗಳು ಹೊರಬಿದ್ದಿವೆ. ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆ ಅಥವಾ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಬೆಳೆ ಹಾನಿ ಪರಿಹಾರದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾವಣೆ ಆಗುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ. ಜೊತೆಗೆ 1 ಲಕ್ಷದಿಂದ 2 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಕುರಿತು ಹಾಗೂ PM ಕಿಸಾನ್ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಕೂಡ ಬಂದಿದೆ. ನೀವು ಕೂಡ ಕೃಷಿಕರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಆದ್ರಿಂದ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯಾದ್ಯಂತ ಇರುವ ಸುಮಾರು 30ರಿಂದ 31 ಜಿಲ್ಲೆಗಳ ಪೈಕಿ ಈಗಾಗಲೇ 14.23 ಲಕ್ಷ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಹೌದು, ಸರ್ಕಾರವು ಪ್ರತಿ ಎಕರೆಗೆ ಇಂತಿಷ್ಟು ಮೊತ್ತ ಮತ್ತು ಪ್ರತಿ ಹೆಕ್ಟರ್ಗೆ ಇಂತಿಷ್ಟು ಎಂದು ನಿಗದಿಪಡಿಸಿ ನೇರವಾಗಿ ಡಿಬಿಟಿ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾ ಇದೆ. ನಿಮ್ಮಲ್ಲಿ ಹಲವರಿಗೆ ಈಗ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇನ್ನೂ ನಮ್ಮ ಖಾತೆಗೆ ಹಣ ಯಾಕೆ ಬಂದಿಲ್ಲ ಎಂದು ಕೇಳ್ತಾ ಇದ್ದಾರೆ. ಗಮನಿಸಿ, ಎಲ್ಲರ ಖಾತೆಗಳಿಗೂ ಒಮ್ಮೆಲೆ ಹಣ ಜಮಾವಣೆ ಆಗೋದಿಲ್ಲ. ಇದು ಹಂತ ಹಂತವಾಗಿ ನಡೆಯುವ ಪ್ರಕ್ರಿಯೆ ಆಗಿದೆ. ಕೆಲವರ ಖಾತೆಗೆ ಗರಿಷ್ಠ 12,500 ರೂಪಾಯಿಗಳವರೆಗೆ ಪರಿಹಾರ ಜಮಾವಣೆ ಆಗುವ ಸಾಧ್ಯತೆಗಳಿವೆ. ಯಾರೆಲ್ಲ ಇನ್ನೂ ಕೂಡ ಹಣ ಪಡೆದಿಲ್ವಾ ಅವರು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಹಣ ಪಡೆಯಲಿದ್ದಾರೆ. ಆದರೆ ಈ ಹಣ ನಿಮ್ಮ ಖಾತೆಗೆ ಬೇಗ ಬರಬೇಕಾದ್ರೆ ನೀವು ಕೆಲವೊಂದು ಪ್ರಮುಖ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ರೈತ ಸಂಪರ್ಕ ಕೇಂದ್ರದ ಬೋರ್ಡ್ ಆಧಾರ್ ಕಾರ್ಡ್ ಪಹಣಿ ಮತ್ತು ರೈತರೇ ಸರ್ಕಾರದಿಂದ ಬರುವ ಯಾವುದೇ ಬೆಳೆ ಹಾನಿ ಪರಿಹಾರ ಅಥವಾ ಸಬ್ಸಿಡಿ ನೇರವಾಗಿ ನಿಮ್ಮ ಖಾತೆಗೆ ಬರಬೇಕಾದ್ರೆ FID ಅತಿ ಮುಖ್ಯ. ನೀವು ಕೂಡಲೇ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯ ಕಚೇರಿಗೆ ಒಮ್ಮೆ ಭೇಟಿ ನೀಡಬೇಕು. ಅಲ್ಲಿಗೆ ಹೋಗುವಾಗ ನೀವು ಈ ಪ್ರಮುಖ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗುವಾಗ ಕಡ್ಡಾಯವಾಗಿ ನೀವು ಈ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮೊದಲಾಗಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಒಯ್ಯಬೇಕಾಗುತ್ತೆ. ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಮುಖಪುಟದ ಜೆರಾಕ್ಸ್ ಅನ್ನ ಒಯ್ಯಬೇಕು. ನಂತರ ನಿಮ್ಮ ಜಮೀನಿನ ಇತ್ತೀಚಿನ ಪಹಣಿ ಅಥವಾ ಉತ್ತಾರನ್ನ ಒಯ್ಯಬೇಕು. ನಿಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದ್ರೆ ಈ ದಾಖಲಾತಿಗಳನ್ನ ನೀಡಿ ನಿಮ್ಮ FID ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಬಹಳಷ್ಟು ರೈತರ ಖಾತೆಗೆ ಹಣ ಬಾರದಿರಲು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಆಧಾರ್ ಕಾರ್ಡ್ ಮತ್ತು ಪಹಣಿಯಲ್ಲಿ ಹೆಸರಿನ ಅಕ್ಷರಗಳು ಮಿಸ್ ಮ್ಯಾಚ್ ಆಗಿರುವುದು. ಆದ್ದರಿಂದ ನಿಮ್ಮ ಹೆಸರು ಎಲ್ಲಾ ದಾಖಲೆಗಳಲ್ಲಿ ಒಂದೇ ರೀತಿ ಇರುವಂತೆ ಒಂದ್ಸಾರಿ ಅದನ್ನ ನೋಡ್ಕೊಳ್ಳಿ. FID ಸರಿಯಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಪರಿಹಾರ ಹಣ ಯಾವುದೇ ಅಡೆತಡೆ ಇಲ್ಲದೆ ಹಣ ಜಮಾ ಆಗುತ್ತೆ. ಇನ್ನು ಅತಿ ಮುಖ್ಯವಾದ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಬ್ಯಾಂಕ್ ಖಾತೆ ನಿರ್ವಹಣೆ ಕೇವಲ FID ಮಾಡಿದ್ರೆ ಸಾಲದು. ನಿಮ್ಮ ಬ್ಯಾಂಕ್ ಖಾತೆಗೆ KYC ಕಡ್ಡಾಯವಾಗಿ ಆಗಿರಲೇಬೇಕು. KYC ಪೂರ್ವಗೊಂಡ ರೈತರಿಗೆ ಮಾತ್ರ ಸರ್ಕಾರದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಸೇರುತ್ತದೆ. ಮತ್ತೊಂದು ಸಣ್ಣ ಅದರ ಪ್ರಮುಖ ಕೆಲಸವೇನಪ್ಪಾ ಅಂತಂದ್ರೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಆಗಾಗ ಬ್ಯಾಂಕ್ಗೆ ಹೋಗಿ ಪ್ರಿಂಟ್ ಹಾಕಿಸಿ ಚೆಕ್ ಮಾಡಿಸ್ಕೊಳ್ಳಿ. ಕೆಲವೊಮ್ಮೆ ಸರ್ಕಾರದಿಂದ ಹಣ ಜಮಾ ಆಗಿದ್ರು ನೆಟ್ವರ್ಕ್ ಸಮಸ್ಯೆಯಿಂದ ನಿಮ್ಮ ಮೊಬೈಲ್ಗೆ ಯಾವುದೇ SMS ಬರೋದಿಲ್ಲ. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚಾಲ್ತಿಯಲ್ಲಿ ಇಡಲು ಅದರಲ್ಲಿ ಕನಿಷ್ಠ 1,000ದಿಂದ 2,000 ರೂಪಾಯಿಗಳನ್ನಾದರೂ ಡೆಪಾಸಿಟ್ ಮಾಡಿ ಖಾತೆಯನ್ನ ನೀವು ನಿಷ್ಕ್ರಿಯಗೊಂಡಿದ್ರೆ ಅದು ಹಣ ಜಮಾ ಆಗೋದಿಲ್ಲ. ದಯವಿಟ್ಟು 2,000 ಅದರಲ್ಲಿ ಹಾಕಿ ನೀವು ಆಕ್ಟಿವ್ ಅನ್ನ ಇಟ್ಕೊಳ್ಬೇಕಾಗುತ್ತೆ. ಬೆಳೆ ಹಾನಿ ಪರಿಹಾರ, ಕಿಸಾನ್ ಹಣ ಅಥವಾ ಯಾವುದೇ ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಅಕೌಂಟನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಇನ್ನು ಸಾಲ ಮನ್ನಾ ಮತ್ತು PM ಕಿಸಾನ್ ಯೋಜನೆ ಬಗ್ಗೆ ನೋಡೋದಾದ್ರೆ, ಬೆಳೆ ಪರಿಹಾರ ಜೊತೆಗೆ ರೈತರಿಗೆ ಮತ್ತೊಂದು ನಿರೀಕ್ಷಿತ ಸುದ್ದಿ ಅಂದ್ರೆ ಸಾಲ ಮನ್ನಾ. ಸರ್ಕಾರದ ಮಟ್ಟದಲ್ಲಿ ಪ್ರಸ್ತುತ 1 ಲಕ್ಷದಿಂದ 2 ಲಕ್ಷದವರೆಗೆ
ಕೃಷಿ ಸಾಲ ಮನ್ನಾ ಮಾಡುವ ಕುರಿತು ಚರ್ಚೆಗಳು ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮತ್ತು ಸ್ಪಷ್ಟ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ಯಾವುದೇ ಅಧಿಕೃತ ಅಪ್ಡೇಟ್ ಬಂದರೂ ನಾವು ನಮ್ಮ ಚಾನಲಲ್ಲಿ ತಕ್ಷಣವೇ ನಿಮಗೆ ತಿಳಿಸ್ತೇವೆ. ಇದರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ಕೂಡ ರೈತರ ಖಾತೆಗೆ ಜಮಾ ಆಗಲಿದೆ. ಕೆಲವರಿಗೆ 3 ತಿಂಗಳಿಗೊಮ್ಮೆ ಮತ್ತು ಇನ್ನೂ ಕೆಲವರಿಗೆ 4 ತಿಂಗಳಿಗೊಮ್ಮೆ ಈ ಕಂತಿನ ಹಣ ಬಿಡುಗಡೆ ಆಗುವ ವ್ಯವಸ್ಥೆ ಇದೆ. ಈ ಎಲ್ಲ ಯೋಜನೆಗಳ ಲಾಭ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆ ಹಾಗೂ FIDನ ಈಗಲೇ ಸರಿಪಡಿಸಿಕೊಳ್ಳಿ. ರೈತ ಬಾಂಧವರೇ, ಇನ್ನೂ ಬಹಳಷ್ಟು ರೈತರು ನಮ್ಮನ್ನ ಪದೇ ಪದೇ ಕೇಳುವ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಈಗಾಗಲೇ FIDನ ಮಾಡಿಸಿದ್ದೇವೆ, ಬ್ಯಾಂಕ್ ಖಾತೆಗೂ KYC ಆಗಿದೆ, ಆದರೂ ನಮ್ಮ ಖಾತೆಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ. ಇದಕ್ಕೆ ಕಾರಣವೇನು ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ನಿಮ್ಮ ದಾಖಲೆಗಳಲ್ಲಿರುವ ಸಣ್ಣ ಪುಟ್ಟ ತಪ್ಪುಗಳು ಹೌದು ವೀಕ್ಷಕರ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ನಿಮ್ಮ ಜಮೀನಿನ ಪಹಣಿಯಲ್ಲಿರುವ ಹೆಸರು ಅಕ್ಷರಶಃ ಒಂದೇ ರೀತಿ ಇರಬೇಕು. ಒಂದು ವೇಳೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ತಂದೆಯ ಹೆಸರು ಇದ್ದು ಪಹಣಿಯಲ್ಲಿ ಇಲ್ಲದಿದ್ದರೆ ಅಥವಾ ಇನಿಷಿಯಲ್ ಬದಲಾಗಿದ್ದರೆ ಸಾಫ್ಟ್ವೇರ್ ಇದನ್ನು ಮಿಸ್ ಮ್ಯಾಚ್ ಎಂದು ಪರಿಗಣಿಸುತ್ತದೆ. ಇದರಿಂದಾಗಿ ನಿಮ್ಮ ಪರಿಹಾರದ ಹಣ ತಡೆ ಹಿಡಿಯಲ್ಪಡುತ್ತೆ. ಹೀಗಾಗಿ ಕೂಡಲೇ ನಿಮ್ಮ ಪಹಣಿ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಎರಡರಲ್ಲೂ ಹೆಸರು ಸರಿಯಾಗಿದೆಯಾ ಎಂದು ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ತಪ್ಪಿದ್ರೆ ತಕ್ಷಣವೇ ತಾಲೂಕು ಕಚೇರಿಗೆ ಹೋಗಿ ಅದನ್ನ ಸರಿಪಡಿಸಿಕೊಳ್ಳಿ. PM ಕಿಸಾನ್ ಯೋಜನೆಯ ಕಂತಿನ ಹಣದ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ 2,000 ರೂಪಾಯಿ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ನೋಡೋದಾದ್ರೆ, ಇನ್ನು ಬೆಳೆ ಪರಿಹಾರದ ಜೊತೆಗೆ ರಾಜ್ಯ ಪ್ರತಿಯೊಬ್ಬ ಕೃಷಿಕನಿಗೂ ಕಾಯುತ್ತಿರುವ ಮತ್ತೊಂದು ಯೋಜನೆ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ಈ ಯೋಜನೆಯಡಿ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ವರ್ಷಕ್ಕೆ 3 ಕಂತುಗಳಲ್ಲಿ ಹಣ ಬಿಡುಗಡೆ ಆಗುತ್ತದೆ. ಆದರೆ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ಅಥವಾ ಸರ್ಕಾರದ ಮಾರ್ಗಸೂಚಿಗಳ ಬದಲಾವಣೆಯಿಂದ 3 ತಿಂಗಳಿಗೊಮ್ಮೆ ಬರಬೇಕಾದ ಹಣ 4 ತಿಂಗಳಿಗೊಮ್ಮೆ ಬಿಡುಗಡೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಅಂದ್ರೆ ಕೆಲವರಿಗೆ 3 ತಿಂಗಳಿಗೆ ಮತ್ತೆ ಕೆಲವರಿಗೆ 4 ತಿಂಗಳಿಗೆ ಕಂತುಗಳು ಅಡ್ಜಸ್ಟ್ ಆಗ್ಬೋದು. ಅದರ ಬಗ್ಗೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ FID ಮತ್ತು ಬ್ಯಾಂಕ್ ಖಾತೆ ಅಪ್ಡೇಟ್ ಆಗಿದ್ರೆ ನಿಮ್ಮ ಪಾಲಿನ ಹಣ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಕಿಸಾನ್ ಯೋಜನೆಯ ಕಂತು ಬಿಡುಗಡೆ ಆಗುವ ನಿಖರ ದಿನಾಂಕ ಬಂದ ತಕ್ಷಣ ನಾವು ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತೇವೆ. ಇನ್ನು ಸಾಲ ಮನ್ನಾದ ಬಗ್ಗೆ ಏನು ನೋಡೋದಾದ್ರೆ, ನಿಮ್ಮೆಲ್ಲರಿಗೂ ಅತಿ ಮುಖ್ಯವಾದ ವಿಚಾರವೊಂದನ್ನು ನಾನು ತಿಳಿಸ್ಬೇಕು. ಅದು ರೈತರ ಸಾಲ ಮನ್ನಾ. ಹೌದು, ಈಗ ಸರ್ಕಾರಿ ಮಟ್ಟದಲ್ಲಿ 1 ಲಕ್ಷದಿಂದ 7 ಲಕ್ಷದವರೆಗೆ ಕೃಷಿ ಸಾಲವನ್ನ ಮನ್ನಾ ಮಾಡುವ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇವೆ. ಯಾವ್ಯಾವ ಬ್ಯಾಂಕಿನಲ್ಲಿ ಮಾಡಿರುವ ಸಾಲ ಮನ್ನಾ ಆಗುತ್ತೆ, ಸಹಕಾರಿ ಸಂಘಗಳ ಸಾಲ ಮನ್ನಾ ಆಗುತ್ತಾ ಅಥವಾ ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲವಾ, ಯಾವೆಲ್ಲ ರೈತರ ಸಾಲ ಮನ್ನಾ ಯೋಜನೆಗೆ ಅರ್ಹರಾಗಿರುತ್ತಾರೆ ಎಂಬ ಸಂಪೂರ್ಣ ಮತ್ತು ನಿಖರವಾದ ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಸಾಕ್ಷಿ ಸಮೇತವಾಗಿ ನಿಮಗೆ ವಿವರಿಸಲಿದ್ದೇವೆ. ಈ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ನಮ್ಮ ಚಾನಲ್ನ ಜೊತೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿರಿ. ರೈತರೇ, ಒಟ್ಟಾರೆಯಾಗಿ ಹೇಳೋದಾದರೆ, ಸರ್ಕಾರದಿಂದ ಬರುವ ಯಾವುದೇ ಸಬ್ಸಿಡಿ, ಬೆಳೆ ಹಾನಿ ಪರಿಹಾರ ಅಥವಾ ಸಾಲ ಮನ್ನಾದ ಲಾಭ ಪಡೆಯಲು ನೀವು ಮೊದಲು ನಿಮ್ಮ ಕಾಗದ ಪತ್ರವನ್ನು ಸರಿಪಡಿಸಿಕೊಳ್ಳುವುದು ಇಂದಿನ ಪ್ರಮುಖ ಅಗತ್ಯವಾಗಿದೆ. ಇವತ್ತಿನ ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ಭಾವಿಸ್ತಾನೆ. ಈ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳಿದ್ರೆ ಅಥವಾ ನಿಮ್ಮ ಬೆಳೆ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಸಮಸ್ಯೆಯನ್ನು ಕೆಳಗಡೆ ಕಮೆಂಟ್ ಮಾಡಿ, ನಾವು ಪ್ರತಿಯೊಂದು ಕಮೆಂಟ್ಗೂ ಉತ್ತರಿಸಲು ಪ್ರಯತ್ನಿಸ್ತೇವೆ. ಹಾಗೆ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬ ರೈತ ಮಿತ್ರನಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಮಾಹಿತಿ ತಲುಪುವಂತೆ ಮಾಡಿ. ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್.